ಹಾಂ ಲಕ್ಷ್ಮಿಯವರೇ ಹೇಳಿ. ಏನು ಹೇಳೋದು, ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ್ರಿ, ಬರಲೇ ಇಲ್ಲ. ಓ ಹೌದಲ್ವಾ, ಸಾರಿ ಲಕ್ಷ್ಮಿಯವರೇ, ತುಂಬ ಕೆಲಸ ಇತ್ತು. ನಾನು ಬೆಂಗಳೂರಲ್ಲೇ ಇಲ್ಲ, ಹೊರಗೆ ಬಂದಿದ್ದೆ, ಹಾಗಾಗಿ ಬರೋಕ್ಕಾಗಲಿಲ್ಲ ನೋಡಿ. ನೆಕ್ಸ್ಟ್ ಸರಿ ಮಾಡೋಣ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ. ಹೇಳಿದ್ದಷ್ಟೇ. ಅಂದರೆ ಇದು ಮೊದಲನೇ ಹಬ್ಬ ಅಲ್ವಾ, ಮದುವೆ ಆದಮೇಲೆ. ಅದಕ್ಕೆ ಅಪ್ಪ ಅಮ್ಮ ಕೇಳ್ತಾಯಿದ್ರು, ಬರಲ್ವಾ ಇಲ್ಲ ಅಲ್ಲಿಗೆ ಹೋಗೋಣ ಅಂತ. ಹಂಗಾಗಿ ಕೇಳಿದೆ. ನಿಮಗೆ ತುಂಬ ಕೆಲಸ ಇದ್ದರೆ ಪರವಾಗಿಲ್ಲ ಬಿಡಿ ರಾಹುಲ್ ಅವರೇ, ನೆಕ್ಸ್ಟ್ ಹಬ್ಬ ಚೆನ್ನಾಗಿ ಮಾಡೋಣ. ನಾನೇನು ಅಷ್ಟು ಬೇಜಾರು ಮಾಡ್ಕೊಂಡಿಲ್ಲ, ನಾನು ಹೊರಗಡೆ ಬಂದುಬಿಟ್ಟಿದ್ದಲ್ವಾ. ಪಾಪ ನಿಮ್ಗೆ ಹೇಳಿದ್ದೆ ಬರ್ತೀನಿ ಊರಿಗೆ ಅಂತ, ಬರೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ ಆಯಿತಾ. ನನಗಿಂತ ನೀವೇ ಜಾಸ್ತಿ ಬೇಜಾರು ಮಾಡ್ಕೊಂಡಿರೋ ಥರ ಇದೆ. ಇಲ್ಲ ಇಲ್ಲ ಬಿಡಿ, ಆ ಥರ ಏನಿಲ್ಲ, ಸ್ವಲ್ಪ ಬೇಜಾರಷ್ಟೇ. ಗೊತ್ತಾ, ನಿಮ್ಮನ್ನು ನೋಡಬೇಕು ಅಂತ ಹೋಗಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸುಭಾಷ್ ಕೂಡ ಕೆಲಸದ ಕಡೆ ಗಮನ ಕೊಡ್ತಾ ಇಲ್ಲ ಅಲ್ವಾ, ಎಲ್ಲ ನಾನೇ ಮಾಡಬೇಕು ಇವಾಗ. ಹಾಗಾಗಿ ಸ್ವಲ್ಪ ಜಾಸ್ತಿ ಕೆಲಸ ಬಂದುಬಿಟ್ಟಿದೆ ಲಕ್ಷ್ಮಿಯವರೇ, ಬೇಜಾರು ಮಾಡ್ಕೋಬೇಡಿ. ನೀನಾದರೂ ಬೆಂಗಳೂರಲ್ಲೇ ಇದ್ದಿದ್ರೆ ನಿಮ್ಮನ್ನು ಕರೆಸ್ಕೊಬಿಡ್ತಿದ್ದೆ, ಆದರೆ ಏನು ಮಾಡಲಿ, ಹೊರಗಿದ್ದೀನಲ್ವಾ, ಅದಕ್ಕೆ ನೀವು ಅಲ್ಲೇ ಇರೋದೇ ಒಳ್ಳೆಯದು ಅಂತ ನಾನು ಸುಮ್ಮನಾದೆ. ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡಿ. ಸರಿ ಆಯಿತು, ಚೆನ್ನಾಗಿ ಊಟ ಮಾಡಿ ಆಯಿತಾ. ಎಲ್ಲಿದ್ದೀರಾ ಅಂದ್ರಿ? ಅದು ಹೊರಗಿದ್ದೀನಿ ಲಕ್ಷ್ಮಿಯವರೇ. ಸರಿ ಬಿಡಿ ಆಯಿತು. ಮತ್ತೆ ಏನು ಮಾಡ್ತಾಯಿದ್ದೀರಾ, ಹಬ್ಬ ಜೋರಾ? ಏನೋ ಹಂಗೆ ಸುಮಾರಾಗಿ ಮಾಡ್ತಾಯಿದ್ದೀವಿ. ನೀವು ಬರ್ತೀರಾ ಅಂತ ಅಪ್ಪ ಅಮ್ಮ ಎಲ್ಲ ತುಂಬ ಏನೇನೋ ಮಾಡಬೇಕು ಅಂದ್ಕೊಂಡಿದ್ರು, ಆದರೆ ನೀವೇ ಬರಲಿಲ್ವಲ್ಲ, ಏನೋ ಸುಮಾರಾಗಿ ಮಾಡ್ತೀವಿ. ಓ, ನಾನು ಬಂದಿದ್ರೆ ಫುಲ್ ಗ್ರ್ಯಾಂಡಾಗಿ ಮಾಡ್ತಾಯಿದ್ರಾ? ಒಂಚೂರು ಈ ಕಡೆ ತಿರುಗಿ. ರಾಹುಲ್ ಅವರೇ, ಎಷ್ಟು ಸುಳ್ಳು ಹೇಳ್ತೀರಾ ನೀವು, ಬರಲ್ಲ ಅಂತ ಹೇಳಿದ್ರಿ ತಾನೇ. ಹೆಂಗೆ ನಾವು, ಅಯ್ಯೋ ಬರಲ್ಲ ಅಂತ ಹೇಳಿದ್ರೆ ಬರಬಾರ್ದಾ? ಸುಮ್ಮನೆ ನೋಡೋಣ ಏನಂತೀರಾ ಅಂತ ಕಾಲಲ್ಲಿ ಮಾತಾಡ್ಕೊಂಡೇ ಬಂದೆ. ನೋಡಿದ್ರೆ ಬೇಜಾರು ಮಾಡ್ಕೊಂಡು ನಿಂತಿದ್ರಿ ಅಲ್ಲ. ಮತ್ತು ನೀವು ನಿನ್ನೆವರೆಗೂ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರಾ. ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದರು, ಏನೋ ಮಗಳು ಅಳಿಯ ಇಬ್ಬರು ಬರ್ತಾರಲ್ಲ ಅಂತ. ಇವಾಗ ನೀವು ಬರಲ್ಲ ಅಂತ ಅಂದಮೇಲೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಇವಾಗ ಖುಷಿ ಆಗ್ತಾರೆ. ಸರಿ ಆಯಿತು. ಹೆಂಗೆ ಬಂದ್ರಿ, ಕಾರಲ್ಲಿ ಬಂದ್ರಾ? ಹೌದು. ಮತ್ತೆ ಹೆಂಗಿದ್ದೀರಾ? ನೋಡಿ ಹೀಗಿದ್ದೀನಿ. ಸರಿ ಆಯಿತು, ಬನ್ನಿ ಒಳಗೆ, ಅಪ್ಪ ಅಮ್ಮನ ಕರಿತೀನಿ. ಅವ್ವ ಅಪ್ಪ ಬನ್ನಿ, ರಾಹುಲ್ ಅವ್ರು ಬಂದವ್ರೆ. ಓಹ್ ರಾಹುಲಪ್ಪ, ಇವಾಗ ಬಂದಪ್ಪ, ಬಾ ಬಾ. ಅಯ್ಯೋ ನೀನು ಬರಲ್ಲ ಅಂತ ಹೇಳಿದ್ದಂತೆ ಹಂಗಂತ ಲಕ್ಷ್ಮಿ ಅಂತಿದ್ವು ಆವಾಗಲೇ. ನಮಗೂ ಬೇಜಾರಾಗಿತ್ತು, ನಾನು ಅಂದ್ಕೊಂಡೆ ನೀವು ಬಂದೇ ಬತ್ತೀಯ ಅಂತ. ಕೊನೆಗೂ ಬಂದಲ್ಲಪ್ಪ, ಬಾರಪ್ಪ ಒಳಗೆ ಬಾ. ಊತಾತೆ, ನಿಮಗೆ ಗೊತ್ತಿತ್ತ ನಾನು ಬರ್ತೀನಿ ಅಂತ? ಹ್ಞೂ ಮತ್ತೀಗ ನಂಗೆ ಗೊತ್ತಿತ್ತು, ಎಲ್ಲೋ ಸುಮ್ಮನೆ ಹೇಳಿರ್ತೀಯ ಬರಲ್ಲ ಅಂತ, ಲಕ್ಷ್ಮಿಯರೇ ರೇಗ್ಸಕ್ಕೆ ಅಂತ. ನಾನು ಹಂಗೆ ಅಂದ್ಕೊಂಡಿದ್ದೆ, ಅದೇ ನಿಜ ಆಗೋಯ್ತು ನೋಡು. ನಾನು ನಮ್ಮ ಮನೆಯಪ್ಪ ಹಿಂಗೆ ಮಾತಾಡ್ಕೊತಿದ್ದು, ನೋಡಿರೇ ಬಂದಿದ್ಯಾ, ತುಂಬ ಖುಷಿ ಆಯಿತು ಕಣಪ್ಪ. ಏನೋ ಮೊದಲನೇ ಹಬ್ಬ, ನೀವು ಮದುವೆ ಆದ್ಮೇಲೆ ಬಂದಿದೆಯಲ್ಲ, ಸಾಕು ಕಣಪ್ಪ. ನಡಿ ಒಳಿಕೆ, ಇದೇನು ಮಗ ಈಚ ಕಡೆನೇ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಿ, ಒಳಗೆ ಕರ್ಕೊಂಡು ಹೋಗ್ಬೇಕಲ್ವಾ. ಕರ್ಕಬ ಒಳಗೆ ಕರ್ಕಬ. ಬನ್ನಿ ಒಳಗೆ ಬನ್ನಿ, ಇದು ಜ್ಯೂಸ್ ಏನಾರ ಮಾಡ್ತೀನಿ. ಅಯ್ಯೋ ಅತ್ತೆ ಪರವಾಗಿಲ್ಲ, ಜ್ಯೂಸ್ ಏನು ಬೇಡ, ನಾನು ಅದೆಲ್ಲ ಕುಡಿಯಲ್ಲ. ಪರವಾಗಿಲ್ಲ, ಇವತ್ತು ಒಂದಿನ ಕುಡೀರಿ, ಏನೂ ಆಗಲ್ಲ. ನಡೀರಿ ಒಳಗೆ. ಇದೇನು ಲಕ್ಷ್ಮಿಯವರೇ, ಆಲ್ರೆಡಿ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿಬಿಟ್ಟಿದ್ದೀರಾ? ನಮ್ಮ ಬೆಳಗ್ಗೆನೇ ಸ್ನಾನ ಆಯಿತು. ನೀವು ಸ್ನಾನ ಮಾಡ್ಕೊಂಡು ಬಂದ್ರಾ? ಹೌದು. ಹೌದಾ, ಹೆಂಗೆ ಮಾಡಿದ್ರಿ? ಓ ಸುಮ್ಮನಿರಿ ಲಕ್ಷ್ಮಿಯವರೇ, ಇದನ್ನ ಹಿಂಗೆ ಕೇಳ್ತಾ ಇದ್ದೀರಾ? ನಂಗೆ ನಾಚಿಕೆ ಆಗುತ್ತೆ ನೀವು ಹಿಂಗೆಲ್ಲ ಕೇಳಿದ್ರೆ. ಅಯ್ಯಯ್ಯೋ, ನೀವೇನೇನು ಅಂದ್ಕೋಬೇಡಿ. ನಾನು ಕೇಳಿದ್ದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರಾ ಹೆಂಗೆ ಅಂತ, ನೀವೇನು ಅಂದ್ಕೊಂಡ್ರಿ? ಓ ಆ ಥರನಾ? ಇಲ್ಲ ರೀ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಾರ್ಮಲಾಗಿ ಸ್ನಾನ ಮಾಡ್ಕೊಂಡು ಬಂದೆ. ಬನ್ನಿ, ಇವಾಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋರಂತೆ ಮತ್ತೆ. ಏನು, ಮತ್ತೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಾ? ಹೋಗ್ರಿ. ಇಲ್ಲ ರಾಹುಲ್ ಅವರೇ, ಆ ಥರ ಎಲ್ಲ ಹೇಳ್ಬಾರ್ದು. ಇದು ವರ್ಷದ ಮೊದಲನೇ ದಿನ, ಅಂದರೆ ನಮಗಿದು ವರ್ಷದ ಮೊದಲನೇ ದಿನ, ಹಾಗಾಗಿ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಲೇಬೇಕು. ಸುಮ್ಮನೆ ಬನ್ನಿ, ನೀವು ನನ್ನ ಮಾತು ಕೇಳಿ. ಏನು ಇದೆಲ್ಲ ಇದೆಯಾ? ಸರಿ ಆಯಿತು, ನೋಡೋಣ ಬಿಡಿ, ಮಾಡಿದ್ರಾಯ್ತು, ಇನ್ನೂ ಟೈಮ್ ಇದೆ ಅಲ್ವಾ? ಏನಿಲ್ಲ ಬನ್ನಿ, ಇವಾಗ ಬಂದಿದ್ದೀರಲ್ವಾ. ಅಮ್ಮ ಏನು
ಏನು ಮಾವಿನಕಾಯಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಟಿಫನ್ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ನಾನ ಮಾಡೋರಂತೆ. ಲಕ್ಷ್ಮಿಯವರೇ, ಆ್ಯಕ್ಚುಲಿ ನಾನು ಟಿಫನ್ ತಿನ್ಕೊಂಬಂದೆ. ಹೌದಾ, ಸರಿ ಆಯಿತು, ಬನ್ನಿ ಒಳಗೆ. ಲಕ್ಷ್ಮಿಯವರೇ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನೀವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರಾ? ಹೌದೌದು, ನೀವು ಯಾಕೆ ಹಿಂಗೆ ಹತ್ರ ಬರ್ತಿದ್ದೀರಾ? ಹೋಗಿ, ನಾನು ಎಣ್ಣೆ ಹಚ್ಕೊಂಡೆ ಸ್ನಾನ ಮಾಡಿದ್ದು. ನೀವು ಸ್ನಾನ ಮಾಡೋವರೆಗೂ ನನ್ನ ಹತ್ರ ಬರಬೇಡಿ. ಸ್ನಾನ ಮಾಡಿದ್ದೀನಮ್ಮ ನಾನು. ಎಣ್ಣೆ ಸ್ನಾನ ಮಾಡೋಣ ಬಿಡು, ನೀನೇ ಮಾಡಿಸ್ತೀಯಲ್ಲ. ಹ್ಞೂ, ಯಾಕೆ ಬಂದುಬಿಡಿ. ಮಗ ಬರ್ರ ಒಳಿಕೆ. ಬಂದೆ. ಓ, ಒಳ್ಳಿ ಅಂದರು, ಯಾವಾಗ ಬಂದರು? ನಮಗೆ ಗೊತ್ತಿತ್ತು ಒಳ್ಳೆ ಅಂದರೆ ನೀವು ಗೊತ್ತೀರಾ ಅಂತ. ಬನ್ನಿ ಒಳಿಕೆ. ಲಕ್ಷ್ಮೀಬಾ, ಕರ್ಕಬ. ಇದು ಕಾಯಬೇಕು ಅಂತಿದ್ದಲ್ಲವ, ತಂದಿದ್ದೀನಿ ನೋಡು 4-5 ಒಬ್ಬಟ್ಟು ಮಾಡೋಕ್ಕೆ. ಸರಿ ಅಪ್ಪಯ್ಯ, ಒಳಿಗೆ ಹೋಗಿರ್ತೀನಿ. ಅವ್ವ ಯಾಕೋ ಕರಿತೈತೆ, ನೀನು ಕರ್ಕೊಬರಪ್ಪಯ್ಯ ಅವ್ರನ್ನ. ಸರಿ ಆಯಿತು, ಹೋಗಿ ಮಗಳೇ, ಬರ್ತೀವಿ. ಅಳಿ ಅಂದರೆ ಇವಾಗ ಬಂದರೆ ಎಲ್ಲಿ ಸುಭಾಸಪ್ಪ ಬರಲಿಲ್ವಾ? ನಿಮ್ಗೆ ಯಾಕೋ ಸ್ವಲ್ಪ ಮೈ ಹುಷಾರಿಲ್ವಾ, ಹಾಗಾಗಿ ಅವ್ನು ಬಂದಿಲ್ಲ. ನಾನು ಒಬ್ಬನೇ ಬಂದೆ. ಪಾಪ, ಇರಲಿ ಬಿಡಿ. ಆ ಹುಡುಗನ ನೋಡಿರೇ ಹೊಟ್ಟೆ ಉರಿತದೆ. ಹಿಂಗಾಗಬಾರ್ದಿತ್ತು. ಏನು ಮಾಡೋಣ, ಒಳ್ಳೆಯವ್ರು ಸಿಗ್ಬೇಕಲ್ಲಪ್ಪ. ಪಾಪ ದುಡುಕ್ಬಿಟ್ಟು ಮದುವೆ ಆಗ್ಬಿಡ್ತು. ಇವಾಗ ನೋಡಿರಿ ಹಿಂಗೆ ಅನುಭವಿಸೋದು ಬಂದದೆ. ಹೌದು, ನಾನು ಹಂಗೆ ಅನ್ಕೋತಿರ್ತೀನಿ ಯಾವಾಗಲೂ. ನಾನು ಅವನನ್ನು ಗೀತನ ಜೊತೆ ಮದುವೆ ಮಾಡಿಸ್ಲೇಬಾರ್ದಾಯ್ತು, ನಾನೇ ತಡಿಬೇಕಿತ್ತು, ಸುಮ್ಮನೆ ಇರಬಾರ್ದಿತ್ತು ನಾನು ಅಂತ ಇವಾಗ ಅನ್ನಿಸ್ತಿದೆ. ಇಲ್ಲಿ ಬೂಡಪ್ಪ, ಯಾರ ಹಣೆ ಬರ ಯಾರ ಕೈಲಿರ್ತದಪ್ಪ. ನಿನಗೆ ಹೆಂಗೆ ಗೊತ್ತಿತ್ತು ಇವಳು ಹಿಂಗೆಲ್ಲ ಮಾಡ್ತಾಳೆ ಈ ಹುಡುಗಿ ಅಂತ? ಓಲಿ ಬಿಡು. ನನ್ನ ಮೊಮ್ಮಗನ ಜೀವನವೂ ಇವಾಗ ಹಾಳು ಮಾಡ್ಕೊಂಡು ನನ್ನ ಮೊಮ್ಮಗನ ಮನೇಲಿ ಅವಳು ಇವಾಗ. ಅಯ್ಯೋ ದೇವ್ರೇ, ಏನು ಮಾಡೋದು, ಏನು ಕತೆಯೋ ಒಂದೂ ಗೊತ್ತಾಯ್ತಿಲ್ಲ ರಾಹುಲಪ್ಪ. ಹಾಳಾಗೋಗ್ಲಿ ಬಿಡು, ಏನಾರ ಮಾಡ್ಕೊಳ್ಳಿ. ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ. ನಡಿಯಪ್ಪ ಒಳಿಕ್ ನಡಿ. ಸರಿ ಮಾವ, ಬನ್ನಿ. ಅಪ್ಪ, ಎಲ್ಲ ಆರಾಮ? ಮಾವ, ಎಲ್ಲ ಆರಾಮಾಗಿದ್ದೀವಿ. ಎಲ್ಲರೂ ಕ್ಷಮಿಸಿ, ಯುಗಾದಿ ಹಬ್ಬಕ್ಕೆ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಆದರೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಬರುತ್ತೆ ಅಂದರೆ ಇವಾಗ ಚಂದ್ರಿ ಅವರಲ್ಲ, ಅವ್ರ ಗಂಡನ ಮೊದಲನೇ ಹೆಂಡತಿ ಕತೆನ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಗೀತಾ ತುಂಬ ಮೆರಿತಾ ಇದ್ದಾಳಲ್ವ, ಒಬ್ಳೆ ಮಗಳು ಅಂತ. ಹಂಗಾಗಿ ಅವಳಿಗೆ ಸ್ವಲ್ಪ ಇದು ಚುರುಕು ಮುಟ್ಟಿಸ್ಬೇಕಲ್ವ. ಹಾಗಾಗಿ ಇವಾಗ ಮೊದಲನೇ ಹೆಂಡತಿ ಇದ್ದಾರಲ್ವ, ಅವ್ರನ್ನ ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ. ಅವ್ರನ್ನ ತೋರಿಸ್ಬೇಕಾ ಬೇಡವಾ ಅಂತ ನೀವೇ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ, ಆಯಿತಾ? ಬರ್ತೀವಿ, ಬಾಯ್. ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಯಾರೂ ಕನ್ಫ್ಯೂಸ್ ಆಗಬೇಡಿ, ಯಾವುದೋ ಹೊಸ ಸ್ಟೋರಿ ಅಂತ. ಹೊಸದೇನೂ ಅಲ್ಲ, ಅದು ಯಾರೂ ಅಲ್ಲ, ಗೀತನ ಅಣ್ಣ ಮತ್ತು ದೊಡ್ಡಮ್ಮ, ಅದಾದಮೇಲೆ ತಂಗಿ ಅಕ್ಕ. ಗೀತನ ಅಣ್ಣ ಅಕ್ಕ ಅವ್ರ ದೊಡ್ಡಮ್ಮನ ಕತೆನ ಹಾಕ್ತಾಯಿದ್ದೀನಿ ಅಷ್ಟೇ. ಅವ್ರಿಗಿನ್ನೂ ಫ್ಯಾಮಿಲಿ ಐತೆ ಅಂತ ತೋರಿಸ್ತಾ ಇರೋದಷ್ಟೇ. ಆ ಕತೆ ನೋಡಿ, ನಿಮಗೂ ಅರ್ಥ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಮಧ್ಯಾಹ್ನಕ್ಕೆ ಹಾಕ್ತೀನಿ.